ಕೂಲಾಗಿ ಹ್ಯಾಂಡಲ್ ಮಾಡ್ಬೋದಾಗಿತ್ತು. ಶಾಂತಿಯುತವಾಗಿ ಆ ಥರನೂ ಮಾಡ್ಬೋದಾಗಿತ್ತು. ನಾವು ಭಾರತೀಯರಾಗಿ ಒಂದು ಶಾಂತಿಯುತಿಯಾಗಿ ಅವರಿಗೆ ಯಾವ ರೀತಿಯಾಗಿ ನಾವು ಕೌಂಟ್ರ್ ಕೊಡಬೇಕೋ ಆ ರೀತಿ ಕೊಡ್ಬೋದಾಗಿತ್ತು. ಪ್ರತಿ ದಾಳಿ ಮಾಡುವಂಥ ಚಾನ್ಸಸ್ 100% ಇದೆ ಅನಿಸುತ್ತೆ. ಸರಿ, ನೀರು ಬಿಡ್ತಾ ಇಲ್ಲ, ನೀರೆಷ್ಟು ನೀರು ಅಂತ ನಾವು ತಡೆಗಣಿಸೋಕ್ಕಾಗತ್ತೆ? ನೀವೇ ಹೇಳಿ. ಚೆನ್ನಾಗಿದೆ, ಪರವಾಗಿಲ್ಲ, ಮಾಡಿದ್ದಾರೆ. ಬಟ್ ಏನಂದರೆ ಅವರೂ ಈಗ ರಿಟರ್ನ್ ಮಾಡೋ ಇವರ ಸಾಧ್ಯತೆ ಜಾಸ್ತಿ ಇದೆ. ನಮ್ಮ ಕಡೆಯಿಂದನೂ ಎಲ್ಲ ತಯಾರಿದ್ದಾರೆ. ಎಲ್ಲ ಅವ್ರ ಕಡೆ ಯಾವ ದೇಶಗಳು ಸಪೋರ್ಟ್ ಇದಾವೋ ಹೇಳೋಕ್ಕಾಗಲ್ಲ. ಒಳಗೊಳಗೆ ಏನಿರುತ್ತೋ ನಾವು ನೋಡಿರಲ್ಲ. ಈಗ ನಮ್ಮ ಗೌರ್ಮೆಂಟ್ ಬಂದುಬಿಟ್ಟು ಎಲ್ಲ ಕರೆಕ್ಟಾಗಿ ತೊಗೊತಿದ್ದಾರೆ. ಬಟ್ಟು ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ನಮ್ಮ ದೇಶದಿಂದ ಏನು ಅವರಿಗೆ ರಫ್ತಾಗ್ತಿತ್ತೋ ಅದರಲ್ಲಿ ಅವರಿಗೆ ಏನು ಸಿಗದಿರೋ ಹಾಗೇನೋ ಕೂಲಾಗಿ ಹ್ಯಾಂಡಲ್ ಮಾಡ್ಬೋದಾಗಿತ್ತು. ಈಗ ಒಂದು ಮೆಡಿಷನ್ನಿಂದ ಹಿಡಿದು ಇಲ್ಲಿಂದನೇ ರಫ್ತಾಗ್ತಿತ್ತು ಅಂತ ಹೇಳ್ತವ್ರೆ. ಆ ಥರದಲ್ಲಿ ಹೋದರೆ ಆ ಥರದಲ್ಲೂ ನಾವು ಇದೇನು ಮಾಡ್ಬೋದಾಗಿತ್ತು. ಶಾಂತಿಯುತವಾಗಿ ಆ ಥರನೂ ಮಾಡ್ಬೋದಾಗಿತ್ತು. ಅವ್ರಿಗೆ ಯಾವುದೇ ರೀತಿ ಏನು ಸವಲತ್ತು ಸಿಗದಿರೋ ಹಾಗೇನೆ ಮಾಡ್ಬೋದಾಗಿತ್ತು. ಓಕೆ, ಇವಾಗ ಅಲ್ಲಿ ಏನು ಅಮಾಯಕರಾಗಿರ್ಬೋದು, ಏನು ಆಗಿಲ್ಲ, ಬರೀ ಇವಾಗ ಏನು ಹೌದು. ಲೊಕೇಶನ್ ನೋಡ್ಬಿಟ್ಟು ಅದೇನು ಮಾಡಿದ್ದಾರೆ, ಅಲ್ಲಿರೋ ನಾಗರಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಿರೋ ರೀತಿ ಮಾಡಿದ್ದಾರೆ. ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ಹೇಳ್ಬೇಕಂದ್ರೆ ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಅವ್ರು ಬಂದುಬಿಟ್ಟು ಸಾರ್ವಜನಿಕರನ್ನೆಲ್ಲ ಅದೇನು ಮಾಡಿದ್ರು ನಮ್ಮ ಕಡೆ. ಬಟ್ ಅವರು ನಮ್ಮ ಕಡೆ ಬಂದು ಯಾವುದೇ ರೀತಿ ಆ ಥರ ಮಾಡಿಲ್ಲ. ಅದಕ್ಕೆ ಖುಷಿ ಇದೆ. ಲೊಕೇಶನ್ ಅಂದ್ರೆ ಈಗೇನು 26 ಜನ ನಮ್ಮ ಅಮಾಯಕರು ಪ್ರವಾಸಿಗರು ಅವರ ಸಾವಿಗೆ ಒಂದು ನ್ಯಾಯ ಸಿಕ್ದಂಗೆ ಆಯ್ತು. 100% ಸಿಕ್ಕಿದೆ. ಸ್ಯಾಟಿಸ್ಫೈ ಇನ್ನೂ ಇದೆ. ಬಟ್ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಸಿಕ್ಕಿದೆ, ಆಲ್ಮೋಸ್ಟ್ ಆಲ್ ಸಿಕ್ಕಿದೆ. ನನ್ನ ಪ್ರಕಾರ ಇನ್ನೂ ಅವರು ಮಾಡೋ ಚಾನ್ಸಸ್ 100% ಮಾಡ್ತಾರೆ ಅಂತ ನಮ್ಮ ಅಭಿಪ್ರಾಯ. ಯಾಕಂದರೆ ಈಗ ನಮ್ಮ ಸಿಚುವೇಶನ್ ನೋಡಿದ್ರೆ ಆಗೋ ಚಾನ್ಸಸ್ ಇದೆ, ಮಾಡ್ತಾರೆ ಅನಿಸುತ್ತೆ. ಬಟ್ ನಾವು ಎಲ್ಲದಕ್ಕೂ ಸಿದ್ಧತೆ ಎಲ್ಲ ರೆಡಿಯಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೇನಾದಿಯವರು ಯಾರು ಮೇಡಮ್ ಅವ್ರು ಹೇಳ್ತಾಯಿದ್ರು, ನೋಡಿದ್ವಿ, ನ್ಯೂಸಲ್ಲಿ ನೋಡಿದ್ವಿ, ನಿಮಗೆ ನೋಡಿದ್ವಿ, ಹೇಳಿದ್ರು ನಾವು ಎಲ್ಲ ರೆಡಿಯಾಗಿದ್ದೀವಿ ಅಂತ. ಬಟ್ ಏನಂದರೆ ಒಂದು ರೀತಿಯಲ್ಲಿ ನ್ಯಾಯ ಸಿಕ್ಕಿದೆ. ನಾವು ಹೇಳ್ತಿರೋದು ಏನಂದರೆ ನಾವು ಭಾರತೀಯರಾಗಿ ಒಂದು ಶಾಂತಿಯುತಿಯಾಗಿ ಅವರಿಗೆ ಯಾವ ರೀತಿಯಾಗಿ ನಾವು ಕೌಂಟ್ರ್ ಕೊಡಬೇಕೋ ಆ ರೀತಿ ಕೊಡ್ಬೋದಾಗಿತ್ತು. ಶಾಂತಿ ಅಂದರೆ ಅವರಿಗೆ ನಮ್ಮ ಕಡೆಯಿಂದ ಏನು ಸಿಕ್ತಿತ್ತು ಅದನ್ನು ನಾವು ನಿಲ್ಲಿಸಿದ್ದಿದ್ರೆ ಅವಾಗ ಆಟೋಮೆಟಿಕ್ಕಾಗಿ ಅವ್ರಿಗೂ ನಮಗೂ ಗೊತ್ತು, ಯುದ್ಧ ಮಾಡೋ ಅವಶ್ಯಕತೆ ನಮಗೆ ಇರ್ತಿರ್ಲಿಲ್ಲ. ಆವಾಗ ಅವ್ರಿಗೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ತಿತ್ತು ನಮಗೆ ಟೆರರಿಸ್ಟ್ ಅದನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಅದ್ರ ಬಗ್ಗೆ ನನ್ನ ಅದ್ರದ್ದು ಏನಿಲ್ಲ, ಅದು ಗ್ರೇಟು. ಅದು ಮಾಡಬೇಕು, ಪ್ರತಿ ದಾಳಿ ಮಾಡಲೇಬೇಕು. ನಮ್ಮ ದೇಶ ಅವರ ದೇಶಕ್ಕೆ ವ್ಯವಹಾರ ಬೇರೆ. ಅವ್ರಿಗೇನು ಸಮಸ್ಯೆ ಅಂದರೆ ಈಗ ನಮ್ಮ ದೇಶದಲ್ಲಿ ಮೆಡಿಸಿನ್ ಆಗಲಿ ಪ್ರತಿಯೊಂದು ರಫ್ತಾಗ್ತಿತ್ತು ಅಂತ ಹೇಳ್ತಾರೆ. ಅದು ಬಂದುಬಿಟ್ಟು ಇದೇನಾಗಲ್ಲ. ಸಿಕ್ಕಿದಾಗ ಅವ್ರಿಗೆ ಏನು ಮಾಡೋಕ್ಕಾಗುತ್ತೆ? ಅಲ್ಲಿರೋ ಸಾರ್ವಜನಿಕ ನಾಗರಿಕರಿಗೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಅವ್ರಿಗೂ ಗೊತ್ತಾಗುತ್ತೆ ಅವಾಗ ನಾವೇನು ತಪ್ಪು ಮಾಡಿದ್ದೀವಿ. ಸಾರ್ವಜನಿಕರಲ್ಲ, ಅದು ಹೇಳ್ತೀನಿ. ಅವರು ಬಂದುಬಿಟ್ಟು ಅವರೇನು ನಮ್ಮ ಸಾರ್ವಜನಿಕರನ್ನ ಎದುರುಗಡೆ ನಿಂದಿರಿಸ್ಕೊಂಡು ಶೂಟ್ ಮಾಡಿದ್ರು, ವಿಡಿಯೋ ಮಾಡಿ ಎಲ್ಲ ಥರ ಮಾಡಿದ್ರು, ಶೂಟ್ ಮಾಡಿದ್ರು. ಬಟ್ ನಮ್ಮವ್ರು ಆ ಥರ ಮಾಡಲಿಲ್ಲ. ಅವರು ಲೊಕೇಶನ್ನಲ್ಲಿ ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಟಾರ್ಗೆಟ್ ಮಾಡಿ ಇದೇನು ಮಾಡಿದ್ದಾರೆ. ಅದಕ್ಕಂತೂ 100% ನ್ಯಾಯ ಸಿಕ್ಕಿದೆ. ಬಟ್ ನಾವು ಸ್ವಲ್ಪ ನಮ್ಮವರನ್ನು ಈಗ ಪ್ರತಿ ದಾಳಿ ಮಾಡುವಂಥ ಚಾನ್ಸಸ್ 100% ಇದೆ ಅನಿಸುತ್ತೆ. ಹೇಳೋಕ್ಕಾಗಲ್ಲ. ಅಲ್ಲ ಸರ್, ಅವ್ರು ಮಾಡಿದ್ರೆ ಮಾಡಲೇಬೇಕಲ್ಲ ಸರ್. ಹೆಂಗೆ ಸರ್ ಸುಮ್ಮನೆ ಇರೋಕ್ಕಾಗುತ್ತೆ? ಈಗ ನಾವು ನಮ್ಮ ಮೇಲೆ ಯಾರಾದರೂ ಒಬ್ರು ಗಲಾಟೆ ಬಂದು ಸುಮ್ಮನೆ ಇರೋಕ್ಕಾಗುತ್ತಾ? ಶಾಂತಿಯುತವಾಗಿರೋಕ್ಕಾಗುತ್ತಾ? ಮಾಡಲೇಬೇಕಾಗುತ್ತೆ. ಮಾಡಿದ್ದಾರೆ. ಮೋದಿಯವರು ಪರವಾಗಿಲ್ಲ, ಒಳ್ಳೆಯ ಅಧಿಕಾರ ಚೆನ್ನಾಗಿದೆ. ಗೌರ್ಮೆಂಟ್ ಕಡೆಯಿಂದ ಒಳ್ಳೆಯ ಸಪೋರ್ಟ್ ಇದೆ. ಗೌರ್ಮೆಂಟ್ ಕಡೆಯಿಂದ ಒಳ್ಳೆ ನಿರ್ಧಾರ ತೊಗೊಂಡಿದ್ದಾರೆ. ನಿಧಾನಕ್ಕಾಗಲಿ ಯೋಚನೆ ಮಾಡಿ ಏನು ಮಾಡಬೇಕು ಅದನ್ನ ಕರೆಕ್ಟಾಗೆ ಮಾಡಿದ್ದಾರೆ. ನಾನು ಹೇಳ್ತಿರೋದು ಅಂದರೆ ಉಗ್ರನ್ನು ಸಾಯಿಸಿರೋದು ಒಳ್ಳೆಯದೇನೆ. ನಾನು ಹೇಳ್ತಿರೋದು ಏನಂದರೆ ಅವರಿಗೆ ಪಾಕಿಸ್ತಾನ ಮೊದಲೇ ಹಿಂದಿದೆ, ಅದರಲ್ಲೂ ಇನ್ನೂ ವೀಕ್ ಮಾಡ್ಬೋದಾಗಿತ್ತು ಅಂತ ನನ್ನ ಅಭಿಪ್ರಾಯ ಬಂದ್ಬಿಟ್ಟು ಶಾಂತಿಯುತವಾಗಿ ಅಂತ ಏನಕ್ಕೆ ಕೇಳಿದೆ ಅಂದರೆ, ನಮ್ಮ ದೇಶದ ಕಡೆಯಿಂದ ಏನು ಸಿಕ್ತಿತ್ತೋ ಅವರಿಗೆ ಅದನ್ನೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟಿದ್ರೆ
ಇನ್ನೂ ವೀಕ್ ಆಗ್ತಿತ್ತು. ನೀವು ಸ್ಟಾಪ್ ಮಾಡಿದ್ದಾರೆ ನೀರು ಬಿಟ್ಟು. ಈಗ ನೀರು ಬಿಡ್ತಾ ಇಲ್ಲ. ಸರಿ, ನೀರು ಬಿಡ್ತಾ ಇಲ್ಲ, ನೀರು ಎಷ್ಟು ನೀರು ಅಂತ ನಾವು ತಡೆಗಣಿಸೋಕ್ಕಾಗತ್ತೆ? ನೀವೇ ಹೇಳಿ. ಆಗ ರೈನ್ ಬರುತ್ತೆ, ಮಳೆ ಬರುತ್ತೆ, ಎಷ್ಟು ದಿನ ಅಂತ ತಡೆಗಡಿತೀರಾ? ಎಷ್ಟು ಅಂತ ನೀರು ಸ್ಟಾಪ್ ಮಾಡ್ತೀರಾ? ನೀರನ್ನು ಸ್ಟಾಪ್ ಮಾಡಬೇಕಾದ್ರೆ ಹಾಂ, ಆ ಥರನೂ ಯೋಚನೆ ಮಾಡಬೇಕಾಗುತ್ತೆ. ಒಂದು ಟೆಕ್ನಾಲಜಿ ಲೆಕ್ಕದಲ್ಲಿ ನೋಡಿದ್ರೆ ನಾವು ಎಷ್ಟು ಮಾಡ್ಬೋದು ಅಷ್ಟು ಮಾಡ್ಬೋದು. ಇವಾಗ ಸಿಂಧು ನದಿನ ಸ್ಟಾಪ್ ಮಾಡಿದ್ದಾರೆ, ಓಕೆ, ಅಪ್ರಿಷಿಯೇಟ್, ಅದೆಲ್ಲ ಒಳ್ಳೆಯದೇನೆ. ಮತ್ತು ನೀರು ನಮ್ಮ ಕಡೆಯಿಂದ ಜಾಸ್ತಿ ಆದಾಗ ಬಿಡಲೇಬೇಕಾಗುತ್ತೆ. ಇಲ್ಲಿ ಎಷ್ಟು ನೀರಂತ ತಡೆಯೋಕ್ಕಾಗುತ್ತೆ? ಅದಕ್ಕೀಗ ಡ್ಯಾಮ್ ಇರಬೇಕು, ಡ್ಯಾಮ್ ಇದ್ದರೆ ಸೇವ್ ಆಗುತ್ತೆ, ಓಕೆ, ಪ್ರಾಬ್ಲಮ್. ಡ್ಯಾಮ್ ಇಲ್ಲ, ಏನಿಲ್ಲ ಅಂತ ಹೇಳ್ತಿದ್ದಾರೆ. ಡ್ಯಾಮ್ ಕಟ್ಟಬೇಕಂದ್ರೆ 20 ವರ್ಷ ಏನೋ ಬೇಕು ಅಂತಾರೆ. ಈಗಿರೋ ಪ್ರೆಸೆಂಟ್ ಸಿಚುವೇಶನಲ್ಲಿ ಅದೆಲ್ಲ ಸಾಧ್ಯನಾ ಅಂತ ನನ್ನ ಅಭಿಪ್ರಾಯ ಹೇಳ್ತಾ ಇರೋದು. ಅವೆಲ್ಲ ಕಂಫರ್ಟು. ನಾನು ಹೇಳ್ತಿರೋದೇನೆಂದರೆ, ಅವ್ರಿಗೆ ಯಾವ ದೇಶ ಸಪೋರ್ಟ್ ಮಾಡ್ತಿದೆಯೋ ಅಂಥವ್ರಿಗೆ ನಾವು ಆ್ಯಕ್ಚುಲಿ ಸಪೋರ್ಟ್ ಮಾಡಲೇಬಾರ್ದು. ಅವರು ಏನು ಸಪೋರ್ಟ್, ಯಾವ ಚೀನಾ ಏನೋ ಸಪೋರ್ಟ್ ಮಾಡ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಯಾವ ದೇಶ ಸಪೋರ್ಟ್ ಮಾಡಿದ್ರು ನಾವು ಎಲ್ಲದರಲ್ಲೂ ಸ್ಟ್ರಾಂಗ್ ಇದ್ದೀವಿ. ಏನದರಲ್ಲಿ 100% ನಮ್ಮದ್ರಲ್ಲಿ ಯಾವುದಕ್ಕೂ ಕಮ್ಮಿನೇ ಇಲ್ಲ. ನಾವು ಯಾವುದ್ರಲ್ಲೂ ಹಿಂದೆ ಇಲ್ಲ, ಚೆನ್ನಾಗೇ ಇದ್ದೀವಿ ಎಲ್ಲದರಲ್ಲೂ. ಅದರಲ್ಲಂತೂ 100% ಎಲ್ಲ ಮುಂದೆ ಇದ್ದಾರೆ. ಏನದರಲ್ಲಿ ಏನು ಆ ಥರ ಅಭಿಪ್ರಾಯನೇ ಇಲ್ಲ. ಅವ್ರು ಎಂಥ ಪ್ರತಿದಾಳಿ ಮಾಡಿದ್ರು ಅದಕ್ಕೆ ದಾಳಿ ಮಾಡೋ ಶಕ್ತಿ 100% ನಮ್ಮ ಇಂಡಿಯನ್ಸ್ಗೆ 100% ಇದೆ. ಅದಂತೂ 100% ಸತ್ಯ. ಅದರಲ್ಲಿ ಏನು 100% ಅದರಲ್ಲಿ ಹೇಳೋ ಮಾತೇ ಇಲ್ಲ. ಇಂಡಿಯನ್ಸ್ ಹೆಂಗಿದ್ರು ಗ್ರೇಟು ಅಷ್ಟೇ, ಬಿಟ್ಕೊಡಲ್ಲ. ಬರೀ ಅವರು ಯಾವ ರೀತಿ ಅವರು ಮಾಡಿರೋ ತಪ್ಪು, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರು ಮಾಡಿದ ತಪ್ಪು. ಒಬ್ಬ ಮನುಷ್ಯನ ಸಾಯಿಸೋವಂಥ ಹಕ್ಕು ಅವ್ರಿಗಿಲ್ಲ. ಯಾವುದೇ ಒಂದು ಸಮಾಜದಲ್ಲಿ ಒಬ್ಬ ಮನುಷ್ಯನ ಸಾಯಿಸುವಂಥ ಅಧಿಕಾರ ಇಲ್ಲ. ಅವರು ಅದು ಬಂದು ವೀಡಿಯೋ ಮಾಡಿ ತೋರಿಸ್ಬಿಟ್ಟು ನಮಗೆ ತೋರಿಸಿದಾಗ ನಮಗೇನೆ ಒಂಥರ ಫೀಲ್, ಸೊ ಹಿಂಗಾಯ್ತಲ್ಲಪ್ಪ ಅನ್ನೋ ರೀತಿಯಲ್ಲಿ. ಹಂಗಾಗಿ ಈಗ ನಮ್ಮವರು ಬಂದುಬಿಟ್ಟು ಅವರಿನ್ನ ಅಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಹೇಳ್ಬೇಕಂದ್ರೆ ನಮ್ಮವರು ಏನು ಶಾಂತಿ ರೀತಿಯಾಗಿಯೇ ಸಾರ್ವಜನಿಕರಿಗೆ ತೊಂದರೆ ಆಗದಿರೋ ರೀತಿ ಉಗ್ರರು ಎಲ್ಲೆಲ್ಲಿದ್ದಾರೆ ಅಂತ, ಎಲ್ಲೆಲ್ಲಿ ನೆಲೆಸಿದ್ದಾರೆ, ಅವ್ರ ಕ್ಯಾಂಪುಗಳು ಎಲ್ಲೆಲ್ಲಿದೆ ಅಂತ ಅವನ್ನ ಲೊಕೇಶನ್ ಟಾರ್ಗೆಟ್ ಮಾಡಿಬಿಟ್ಟು ದಾಳಿ ಮಾಡಿರೋದು. ಅದರಲ್ಲಂತೂ ಅದಕ್ಕೇನು ನೋ ಪ್ರಾಬ್ಲಮ್. 100% ಅದು 100% ಅದಕ್ಕೇನು ತೊಂದರೆನೇ ಇಲ್ಲ. ಪ್ರತಿದಾಳಿ ಮಾಡಬೇಕಾಗಿತ್ತು, ಮಾಡಿದ್ದಾರೆ. ಅದರಲ್ಲೂ ಉಗ್ರರನ್ನೇ ಮಾಡಿದ್ದಾರೆ. ಸಾರ್ವಜನಿಕರಿಗೆ ಯಾವುದೇ ರೀತಿಯಾಗಿ ತೊಂದರೆ ಮಾಡಿಲ್ಲ, ಹಾನಿಯಾಗಿಲ್ಲ. ಅವರು ಬಂದು ನಮಗೆ ಹಾನಿ ಮಾಡಿದ್ರು, ಸಾರ್ವಜನಿಕರಿಗೆ ಹಾನಿ ಮಾಡಿದ್ರು, ಬೇಕು ಅಂತಲೇ ಹಾನಿ ಮಾಡೋರು, ವೀಡಿಯೋ ಮಾಡಿ ಎಲ್ಲ ಅದೇನು ಮಾಡೋದು. ಬಟ್ ನಮ್ಮವ್ರು ಆ ರೀತಿ ಮಾಡಲಿಲ್ಲ. ಅವ್ರಿಗೆ ಉಗ್ರರು ಎಲ್ಲೆಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಲೊಕೇಶನ್ ಅದು ಏನು ಮಾಡಿಬಿಟ್ಟು ಅವ್ರನ್ನ ಅದೇನು ಮಾಡಿದ್ದು, ಟಾರ್ಗೆಟ್ ಮಾಡಿದ್ದು. ನಮ್ಮ ಉದ್ದೇಶ ಸಾರ್ವಜನಿಕರ ಮೇಲಲ್ಲ, ಉಗ್ರರ ಮೇಲೆ. ಇಂಥ ಉಗ್ರರು ಇರಬಾರ್ದು ರೀ. ಏನಕ್ಕೆ ಬೇಕು ಅಂಥವೆಲ್ಲ ಮಾಡಬಾರ್ದು ಅಂಥವೆಲ್ಲ. ಹಿಂದೂ ಮುಸ್ಲಿಮ್ ಅಂತ ಹೇಳ್ಬಿಟ್ಟು ಅದೆಲ್ಲ ಅಲ್ಲ, ನೆಸೆಸಿಟಿನೇ ಇಲ್ಲ ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ. ಅದೆಲ್ಲ ಬೇಡ. ನಿಮ್ದೇನಿದೆ ನಮ್ಮದು, ನಿಮ್ಮ ಕೆಲಸ ಏನೋ ನಮ್ಮದು. ಯಾರೇ ಆಗಲಿ ಕೆಲಸ ಮಾಡಿದ್ರೇನ ಸರ್, ಕೆಲಸ ಮಾಡ್ಬೇಕು, ತಿನ್ಬೇಕು, ದೇಶ ಮುಂದೆ ಒಯ್ಬೇಕಂದ್ರೆ ಎಲ್ಲರೂ ಯುವಕರು ಎಲ್ಲ ಸಪೋರ್ಟ್. ನಾವು ಆಲ್ಮೋಸ್ಟ್ ಗೌರ್ಮೆಂಟ್ ಒಳ್ಳೆ ಗೌರ್ಮೆಂಟೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಗೌರ್ಮೆಂಟ್ ಒಳ್ಳೆ ಕೆಲಸ ಮಾಡಿದೆ, ಇದಕ್ಕೆ ಅಪ್ರಿಷಿಯೇಟ್ ಮಾಡಲೇಬೇಕು. ಅವರು ನಿಧಾನವಾಗಿ ಯೋಚನೆ ಮಾಡಿ ಏನು ಮಾಡಬೇಕು ಅಂತ ತೊಗೊಂಡಿದ್ದಾರೋ ನಿರ್ಧಾರನ ಮೋದಿ ಸಾಹೇಬರು ಅವರಿಗೆ ಹ್ಯಾಟ್ಸಪ್. ಯಾಕಂದರೆ ಅವರು ನಿಧಾನವಾಗಿ ಯಾರು ಹೇಳಿದ್ರು ಇಮಿಡಿಯೇಟಾಗಿ ನಾವು ತೊಗೋಬೋದಾಗಿತ್ತು ಅಂತ. ಇವರು ಆ ರೀತಿ ಮಾಡಲಿಲ್ಲ. ಅವ್ರಿಗೆ ಯಾವ ರೀತಿ ಏನು ಮಾಡಬೇಕು, ಸಾರ್ವಜನಿಕರಿಗೆ ಹಾನಿ ಆಗಬಾರ್ದು ಅನ್ನೋ ಉದ್ದೇಶ ತಲೆಯಲ್ಲಿಟ್ಕೊಂಡು ಅವ್ರನ್ನ ನಿಧಾನಕ್ಕೇ ಟೆರರಿಸ್ಟ್ ಎಲ್ಲೆಲ್ಲಿದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡಿ ಏನು ಮಾಡೋದು. ಅದಕ್ಕೆ ಸಲ್ಯೂಟ್ ಮಾಡಬೇಕು. Speed Plus Karnataka.